ಸ್ನೇಹಿತರೆ ನಮಸ್ಕಾರ. ಬೆಳ್ಳಂಬೆಳಗ್ಗೆ ಕೇಳುವ ದೇವಸ್ಥಾನದ ಗಂಟೆ ಸದ್ದು, ತಾಜಾ ಫಿಲ್ಟರ್ ಕಾಫಿಯ ಘಮ ಮತ್ತು ಸರಳ ಬದುಕಿನ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳ ವೇಗ, ಎರಡನ್ನೂ ಒಂದೇ ಕಡೆ ನೋಡಬೇಕು ಅಂದರೆ ನೀವು ಚೆನ್ನೈಗೆ ಬರಲೇಬೇಕು. ಇದನ್ನ ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಇಲ್ಲಿನ ಜನರ ಸರಳತೆ ಮತ್ತು ಶಿಸ್ತು ಕಂಡ್ರೆ ಯಾರೇ ಆದರೂ ಅಚ್ಚರಿ ಪಡ್ತಾರೆ. ಚೆನ್ನೈ ಅಂದರೆ ಬರೀ ಬಿಸಿಲು ಇರುವ ಊರಲ್ಲ, ಅದು ಪ್ರೀತಿ ಮತ್ತು ಮರ್ಯಾದೆ ನೀಡುವ ಜನರ ಊರು. ಇಲ್ಲಿನ ಜನರು ತಮ್ಮ ಸಂಪ್ರದಾಯವನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ವೇಗವಾಗಿ ತಂತ್ರಜ್ಞಾನದಲ್ಲೂ ಬೆಳೆಯುತ್ತಿದ್ದಾರೆ. ಮದ್ರಾಸ್ನಿಂದ ಚೆನ್ನೈವರೆಗೆ ಬ್ರಿಟಿಷ್ ಕಾಲದ ಇತಿಹಾಸ ಮತ್ತು ದ್ರಾವಿಡ ಸಂಸ್ಕೃತಿ. ಚೆನ್ನೈನ ಇತಿಹಾಸ ಬಹಳ ಹಳೆಯದ್ದು ಮತ್ತು ರೋಚಕವಾದದ್ದು. ಬ್ರಿಟಿಷರ ಕಾಲದಲ್ಲಿ ಇದನ್ನು ಮದ್ರಾಸ್ ಅಂತ ಕರೆಯಲಾಗ್ತಿತ್ತು ಮತ್ತು ಇದು ದಕ್ಷಿಣ ಭಾರತದ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. 1996ರಲ್ಲಿ ಇದರ ಹೆಸರನ್ನ ಚೆನ್ನೈ ಅಂತ ಬದಲಿಸಲಾಯಿತು. ನಗರದ ಹಳೆಯ ಬಿಲ್ಡಿಂಗ್ಗಳನ್ನು ನೋಡಿದ್ರೆ ಬ್ರಿಟಿಷ್ ಶೈಲಿಯ ನೆನಪಾಗ್ತದೆ. ಅದೇ ರೀತಿ ಇಲ್ಲಿನ ಕಪಾಲೀಶ್ವರ ದೇವಸ್ಥಾನದಂತಹ ಜಾಗಗಳನ್ನು ನೋಡಿದ್ರೆ ನಮ್ಮ ದ್ರಾವಿಡ ಸಂಸ್ಕೃತಿಯ ಶ್ರೀಮಂತಿಕೆ ಎದ್ದು ಕಾಣ್ತದೆ. ಎಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಂದರೂ ಇಲ್ಲಿನ ಜನ ತಮ್ಮ ಭಾಷೆ, ಉಡುಗೆ ಮತ್ತು ಸಂಪ್ರದಾಯವನ್ನು ಬಿಟ್ಕೊಟ್ಟಿಲ್ಲ. ಚೆನ್ನೈ ನಗರವು ತನ್ನ ಹಳೆಯ ಬೇರುಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡೇ ಭವಿಷ್ಯದತ್ತ ಮುನ್ನುಗ್ತಿದೆ. ಏಷ್ಯಾದ ಡೆಟ್ರಾಯಿಟ್ ಮತ್ತು ಐಟಿ ಲೋಕದ ದೊಡ್ಡ ಶಕ್ತಿ ಕೇಂದ್ರ. ಚೆನ್ನೈ ಕೇವಲ ದೇವಸ್ಥಾನಗಳ ಊರಲ್ಲ, ಇದು ಭಾರತದ ಅತಿದೊಡ್ಡ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದು. ಇಲ್ಲಿ ಹುಂಡೈ, BMW ಮತ್ತು ಫೋರ್ಡ್ನಂತಹ ಜಗತ್ಪ್ರಸಿದ್ಧ ಕಾರ್ ಕಂಪನಿಗಳ ದೊಡ್ಡ ಫ್ಯಾಕ್ಟರಿಗಳಿವೆ. ಅದಕ್ಕೆ ಇದನ್ನು ಡೆಟ್ರಾಯಿಟ್ ಆಫ್ ಏಷ್ಯಾ ಅಂತ ಕರೀತಾರೆ. ಇದರ ಜೊತೆಗೆ OMR ರಸ್ತೆಯಲ್ಲಿ ಸಾಲು ಸಾಲು IT ಕಂಪನಿಗಳಿವೆ. ಇಲ್ಲಿ ಲಕ್ಷಾಂತರ ಯುವ ಜನರು ಕೆಲಸ ಮಾಡ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಚೆನ್ನೈ ತುಂಬಾ ಮುಂದುವರೆದಿದೆ. ದೇಶ ವಿದೇಶಗಳಿಂದ ಜನ ಇಲ್ಲಿಗೆ ಚಿಕಿತ್ಸೆಗಾಗಿ ಬರ್ತಾರೆ. ಅಂದರೆ ಚೆನ್ನೈ ಅಪ್ಪಟ ಹಳ್ಳಿ ಸೊಗಡಿನ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವ ಒಂದು ಪವರ್ ಹೌಸ್ ಆಗಿ ಬೆಳೆದು ನಿಂತಿದೆ. ಮರೀನಾ ಬೀಚ್ನ ಅಲೆಗಳು ಮತ್ತು ಆ ಬಿಸಿ ಬಿಸಿ ಫಿಲ್ಟರ್ ಕಾಫಿಯ ಮಜಾ. ಚೆನ್ನೈಗೆ ಬಂದು ಜಗತ್ತಿನ 2ನೇ ಅತಿ ಉದ್ದದ ಸಮುದ್ರ ತೀರವಾದ ಮರೀನಾ ಬೀಚ್ಗೆ ಹೋಗದಿದ್ರೆ ನಿಮ್ಮ ಪ್ರವಾಸ ಅಪೂರ್ಣ. ಸಂಜೆ ಹೊತ್ತು ಅಲ್ಲಿನ ತಂಗಾಳಿಯಲ್ಲಿ ಕುಳಿತು ಅಲೆಗಳ ಸದ್ದು ಕೇಳ್ತಾ ಬಿಸಿ ಬಿಸಿ ಸುಂಡಾಲ್ ಸವಿಯೋದೇ ಒಂದು ಅದ್ಭುತ ಅನುಭವ. ಇನ್ನು ಇಲ್ಲಿನ ಫಿಲ್ಟರ್ ಕಾಫಿಯ ಬಗ್ಗೆ ಹೇಳಲೇಬೇಕು. ತಾಮ್ರದ ಲೋಟದಲ್ಲಿ ಬರುವ ಆ ಘಮಘಮಿಸುವ ಕಾಫಿಯ ಒಂದು ಹನಿ ಸಾಕು ನಿಮ್ಮ ದಿನವನ್ನ ಲವಲವಿಕೆಯಿಂದ ಇಡಲು. ಮಸಾಲ ದೋಸೆ, ಇಡ್ಲಿ ಮತ್ತು ವಡೆಯ ಅಸಲಿ ರುಚಿ ಇಲ್ಲಿನ ಹೋಟೆಲ್ಗಳಲ್ಲಿ ಸಿಗುವಂತೆ ಬೇರೆಲ್ಲೂ ಸಿಗೋದು ಕಷ್ಟ. ಇಲ್ಲಿನ ಪ್ರತಿಯೊಂದು ತುತ್ತಿನಲ್ಲೂ ಚೆನ್ನೈನ ಜನರ ಅಪ್ಪಟ ಪ್ರೀತಿ ಮತ್ತು ಅತಿಥಿ ಸತ್ಕಾರ ಅಡಗಿದೆ. ಕಲೆ ಮತ್ತು ಸಂಗೀತದ ಸಂಭ್ರಮ, ಮಾರ್ಗಳಿ ಉತ್ಸವದ ಅದ್ಭುತ ಲೋಕ. ಡಿಸೆಂಬರ್ ತಿಂಗಳು ಬಂತಂದ್ರೆ ಚೆನ್ನೈ ನಗರವು ಒಂದು ದೊಡ್ಡ ಕಲಾಕ್ಷೇತ್ರವಾಗಿ ಬದಲಾಗ್ತದೆ. ಇಲ್ಲಿ ನಡೆಯುವ ಮಾರ್ಗಳಿ ಸಂಗೀತ ಉತ್ಸವ ಜಗತ್ತಿನಲ್ಲಿ ಅತಿ ದೊಡ್ಡ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದು. ಕರ್ನಾಟಕ ಸಂಗೀತದ ಮಧುರ ಧ್ವನಿ ಮತ್ತು ಭರತನಾಟ್ಯದ ಗೆಜ್ಜೆಯ ಸದ್ದು ಇಡೀ ನಗರವನ್ನ ಆವರಿಸಿಕೊಳ್ತದೆ. ಮೈಲಾಪುರದಂತಹ ಹಳೆಯ ಏರಿಯಾಗಳಲ್ಲಿ ಸಂಜೆ ಹೊತ್ತು ನಡೆಯುವ ಸಂಗೀತ ಕಚೇರಿಗಳು ಮನಸ್ಸಿಗೆ ತುಂಬಾನೇ ನೆಮ್ಮದಿ ನೀಡ್ತವೆ. ಚೆನ್ನೈ ಅಂದರೆ ಬರೀ ಸಿನಿಮಾ ಕ್ರೇಜ್ ಅಲ್ಲ, ಅದು ನಮ್ಮ ದೇಶದ ಶ್ರೇಷ್ಠ ಕಲೆಗಳನ್ನು ಎಂದಿಗೂ ಗೌರವಿಸುವ ಮತ್ತು ಮುಂದಿನ ತಲೆಮಾರಿಗೆ ದಾಟಿಸುವ ಒಂದು ಜ್ಞಾನದ ಕೇಂದ್ರವಾಗಿದೆ. ಮೆಟ್ರೋ ರೈಲು ಮತ್ತು ಶಿಸ್ತಿನ ಜೀವನದ ಸುಂದರ ಮಹಾನಗರ. 2026ರ ಹೊತ್ತಿಗೆ ಚೆನ್ನೈ ಮೆಟ್ರೋ ಜಾಲವು ನಗರದ ಮೂಲೆ ಮೂಲೆಗಳನ್ನು ಜೋಡಿಸಿದೆ. ಇದರಿಂದ ಸಂಚಾರ ಬಹಳ ಸುಲಭವಾಗಿದೆ. ಚೆನ್ನೈ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಆ ಕೆಂಪು ಬಣ್ಣದ ಐತಿಹಾಸಿಕ ಕಟ್ಟಡ ನಗರದ ಅತಿ ದೊಡ್ಡ ಗುರುತಾಗಿ ಇಂದಿಗೂ ನಿಂತಿದೆ. ಇಲ್ಲಿ ಎಷ್ಟು ಜನಸಂದಣಿ ಇದ್ರೂ ಒಂದು ರೀತಿಯ ಶಿಸ್ತು ಕಾಣಿಸ್ತದೆ. ಆಧುನಿಕ ಸೌಲಭ್ಯಗಳು ಬಂದಿದ್ರೂ ಇಲ್ಲಿನ ಜನ ತಮ್ಮ ಸರಳ ಜೀವನ ಶೈಲಿಯನ್ನ ಬದಲಿಸಿಕೊಂಡಿಲ್ಲ. ಚೆನ್ನೈ ಕೇವಲ ಬಿಸಿಲು ಅಥವಾ ಜನಜಂಗುಳಿಯ ಊರಲ್ಲ, ಅದು ದಕ್ಷಿಣ ಭಾರತದ ಅಸಲಿ ಸಂಸ್ಕೃತಿಯ ಪ್ರತಿಬಿಂಬ. ಇಲ್ಲಿನ ಜನರ ಸರಳತೆ ಮತ್ತು ತಮ್ಮ ಭಾಷೆ, ಸಂಪ್ರದಾಯದ ಮೇಲಿರುವ ಅಪಾರ ಅಭಿಮಾನವೇ ಈ ನಗರಕ್ಕೆ ಒಂದು ವಿಶಿಷ್ಟವಾದ ಗತ್ತು ನೀಡಿದೆ. 2026ರ ಈ ವೇಗದ ಯುಗದಲ್ಲೂ ಬೆಳ್ಳಂಬೆಳಗ್ಗೆ ಕೇಳುವ ಸುಪ್ರಭಾತ ಮತ್ತು ಫಿಲ್ಟರ್ ಕಾಫಿಯ ಘಮ ಇಲ್ಲಿನ ಜೀವಂತಿಕೆಯನ್ನ ಎತ್ತಿ ತೋರಿಸುತ್ತದೆ. ಒಂದ್ ಕಡೆ ಡೆಟ್ರಾಯಿಟ್ ಆಫ್ ಏಷ್ಯಾ ಅನಿಸ್ಕೊಳ್ಳುವ ಬೃಹತ್ ಕಾರ್ಖಾನೆಗಳು ಮತ್ತು ಹೈಟೆಕ್ IT ಪಾರ್ಕ್ಗಳಿದ್ರೆ, ಇನ್ನೊಂದೆಡೆ ಮರೀನಾ ಬೀಚ್ನ ಅಲೆಗಳು ಮತ್ತು ಮಾರ್ಗಳಿ ಉತ್ಸವದ ಶಾಸ್ತ್ರೀಯ ಸಂಗೀತದ ಹಿತ ಇದೆ. ನೀವು ಶಿಸ್ತುಬದ್ಧ ಜೀವನ, ಅಪ್ಪಟ ದಕ್ಷಿಣ ಭಾರತದ ರುಚಿ ಮತ್ತು ಆಧುನಿಕ ಪ್ರಗತಿಯನ್ನ ಏಕಕಾಲಕ್ಕೆ ಅನುಭವಿಸಬೇಕು ಅಂದ್ರೆ ಚೆನ್ನೈಗಿಂತ ಮಿಗಿಲಾದ ಜಾಗ ಬೇರೊಂದಿಲ್ಲ. ಇದು ಹಳೆಯ ಮದ್ರಾಸ್ನ ಮುಗ್ಧತೆ ಮತ್ತು ಹೊಸ ಚೆನ್ನೈನ ವೇಗ ಎರಡನ್ನೂ ಅಪ್ಪಿಕೊಂಡಿರುವ ಶ್ರೇಷ್ಠ ಮಹಾನಗರ. ಚೆನ್ನೈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.